ನಮಸ್ತೆ, ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಸೋರೆಕಾಯಿದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಈ ಗೊಜ್ಜನ್ನ ಇವತ್ತು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಈ ಗೊಜ್ಜು ಬಂದುಬಿಟ್ಟು ದೋಸೆಗೆ, ಪೂರಿಗೆ, ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ತುಂಬ ರುಚಿ ಕೂಡ ಹೆಚ್ಚಿರುತ್ತೆ ಮತ್ತು ಮಾಡ್ಕೊಳ್ಳೋದು ಸಹ ತುಂಬ ಸುಲಭವಾಗಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ಏನು ಕಷ್ಟ ಆಗೋಲ್ಲ. ಒಂದು 10 ನಿಮಿಷದಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು ಈ ರೆಸಿಪಿನ. ನಾನಿಲ್ಲಿ ಒಟ್ಟು ಅರ್ಧ kg ಅಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಉಂಡೆ ಪೂರ್ತಿ ಒಂದು ಅರ್ಧ kg ಅಷ್ಟಿದೆ. ಇದು ಒಂದು ಸೋರೆಕಾಯಿ. ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆ ಸೋರೆಕಾಯಿನ ಹೆಚ್ಚು ನಾವು ಬಳಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ತೇವಾಂಶ ಹೆಚ್ಚಿರುತ್ತೆ, ನಾರಿನಾಂಶ ಇರುತ್ತೆ. ನಾವು ದಿನನಿತ್ಯ ವಾರದಲ್ಲಿ 2 ಸಾರಿ 3 ಸಾರಿ ಸೋರೆಕಾಯಿನ ಬಳಸ್ಕೊಂಡು ನಾವು ಅಡುಗೆಗಳನ್ನ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಸೋರೆಕಾಯಲ್ಲಿ 2 ರೆಸಿಪಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಆ ರೀತಿ ಒಂದು ಸಲ ನೀವು ಟ್ರೈ ಮಾಡಿ. ನಾವು ಸೋರೆಕಾಯಿನ ಯಾವ ರೀತಿ ಎಲ್ಲ ಬಳಸ್ಕೋಬೋದು ಅನ್ನೋದನ್ನ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋರೆಕಾಯಿನ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ಇವಾಗ ನೆಕ್ಸ್ಟು ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಬಂದುಬಿಟ್ಟು ನಾನು ಇಲ್ಲೊಂದು 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳೋಣ ಕಡಲೆಕಾಯಿ ಬೀಜನ. ಸೋರೆಕಾಯಿ ಜೊತೆಲಿ ಕಡಲೆಕಾಯಿ ಬೀಜ ಸೇರಿಸಿ ಮಾಡೋದ್ರಲ್ಲೊಂದು ರುಚಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಕೂಡ ಮಾಡ್ಕೊಳ್ಳೋದು. ಹುರ್ಕೊಳ್ಳೋಣ ಮೀಡಿಯಮ್ ಆಗಿ ಇದನ್ನು. ಹುರ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಸೇರಿಸ್ಕೊಳ್ತೀನಿ ಇದನ್ನು. ನೆಕ್ಸ್ಟು ಅದೇ ಬಾಣಲೆಯಲ್ಲಿ ನಾನು 1.5 ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹುರ್ಕೊಳ್ಳೋಣ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ. ಇಷ್ಟಾದರೆ ಸಾಕು. ಇದನ್ನೊಂದು ಪ್ಲೇಟಿಗೆ ತಗೊಳ್ಳೋಣ. ಕೂಲ್ ಆಗೋದಕ್ಕೆ ಬಿಟ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಸೇರಿಸ್ಕೊಳ್ತೀನಿ. ನನಗೆ ಬೇಗ ಹಾಕಬೇಕು ಅಂತೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆಯಲ್ಲೂ ಸಹ ಮಾಡ್ಕೋಬೋದು. ಸೋರೆಕಾಯಿನೇನು ಕುಕ್ಕರಲ್ಲಿ ಮಾಡಬೇಕು ಅಂತೇನಿಲ್ಲ, ಹಾಗೆ ಬೇಗ ಬೆಂದೋಗುತ್ತೆ. ಆದರೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ಹಾಕಬೇಕು ಅಂತೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಲಿ ಒಂದು ಚಿಟಿಕೆ ಜೀರಿಗೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ತೀನಿ. ಹುರ್ಕೊಳ್ಳೋಣ ಈರುಳ್ಳಿನ ಎಣ್ಣೆಲಿ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಸೋರೆಕಾಯಿದು 2 ರೆಸಿಪಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಾನು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು. ಅದನ್ನು ಸೇರಿಸ್ಕೊಳ್ತೀನಿ ಇದ್ರ ಜೊತೆಲಿ ಒಗ್ಗರಣೆಗೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತೀನಿ. ಒಂದು ರೌಂಡ್ ಎಣ್ಣೆಲೆಲ್ಲನೂ ಹುರ್ಕೊಳ್ಳೋಣ. ಇಷ್ಟು ಹುರ್ಕೊಂಡಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನ ಸೇರಿಸ್ಕೊಳ್ತೀನಿ. ಹುರ್ಕೊಳ್ಳೋಣ ಸೋರೆಕಾಯಿನ. ನೋಡಿ, ಇವಾಗ ನಾನು ಹಾಕಿದಾಗ ಕುಕ್ಕರ್ ತುಂಬ ಬರ್ತಿದೆ. ಮಾಡ್ತಾ 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 ಕೆಳಗಡೆ ಹೋಗುತ್ತೆ, 1/4 ಭಾಗ ಆಗುತ್ತೆ ಈ ಗೊಜ್ಜು ಬಂದುಬಿಟ್ಟು. ಬೇಗ ಬೆಂದೋಗುತ್ತೆ ಸೋರೆಕಾಯಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಬೇಗ ಮಾಗುತ್ತೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ. ಟೊಮೊಟೊ ಮತ್ತು ಸೋರೆಕಾಯಿ ಎರಡೂ ಬೇಗ ಮಾಗುತ್ತೆ. ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಯಾವುದೇ ಥರ ಮಸಾಲೆಗಳನ್ನ ರುಬ್ಬಿಟ್ಟು ಮಾಡ್ಕೊಳ್ತಾ ಇಲ್ಲ. ಒಂದು ರೌಂಡ್ ಎಲ್ಲ ಹುರ್ಕೊಂಡಾದಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಸೇರಿಸ್ಕೊಳ್ತೀನಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತೀನಿ ಖಾರಕ್ಕೆ. ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರೊಟ್ಟಿಗೆ ಹಾಕ್ಕೊಂಡು ಮಾಡೋದಂತೂ ಸೋರೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ಅದು ರೊಟ್ಟಿನ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಸೋರೆಕಾಯಿ ಅಂತಲೂ ಸೋರೆಕಾಯಿ ದೋಸೆ ಅಂತಲೂ ಹೇಳೋದಕ್ಕಾಗಲ್ಲ. ಅಕ್ಕಿ ಹಿಟ್ಟಿನಲ್ಲಿ ನಾನು ಮಾಡ್ಕೊಂಡಿರೋದು. ಅಷ್ಟು ಚೆನ್ನಾಗಿತ್ತು ಆ ರೊಟ್ಟಿ. ಅದು ದೋಸೆ ಹಿಟ್ಟು ಥರ ಬರುತ್ತೆ ಪ್ಯಾಟರ್ನು. ಅದನ್ನು ನಾವು ಎಳ್ಕೊಬೇಕು ಸೋಟಲ್ಲಿ ಹಾಕ್ಕೊಂಡ್ಬಿಟ್ಟು. ಇವಾಗ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತೀನಿ. ಇನ್ನು ಯಾವುದೇ ಥರ ಮಸಾಲೆ ನಾನೇನು ಸೇರಿಸ್ಕೊಳ್ಳಲ್ಲ. ತುಂಬ ಸಿಂಪಲ್ ರೆಸಿಪಿ ಇದು. ಗರಂ ಮಸಾಲೆ ಎಲ್ಲ ಹಾಕಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಸ್ವಲ್ಪ ಗ್ರೇವಿ ಬೇಕಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ. ನಾನು ಎಳ್ಳು ಮತ್ತು ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದ್ಬಿಟ್ಟು ಎಳ್ಳು ಕಡಲೆಕಾಯಿ ಬೀಜನ ಸೇರಿಸಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸ್ಕೊಳ್ತೀನಿ. ಸೋರೆಕಾಯಿ ಒಳಗಡೆ ಹಾಕ್ಕೊಳ್ತೀನಿ ಕುಕ್ಕರ್ಗೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಸುತ್ತ ಕುಕ್ಕರಲ್ಲಿರೋ ಮಸಾಲೆನೆಲ್ಲ ತೊಳೆದ್ಬಿಟ್ಟು ನಾನು 1 ವಿಸಲ್ ಮಾಡ್ಕೊಳ್ತೀನಿ. ಇದನ್ನು 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಸೋರೆಕಾಯಿ. ಒಂದು ವಿಸಲ್ ತಕ್ಕೊಂಡಿದ್ದೀನಿ ನೋಡಿ. ನಾವು ಮಾಡಬೇಕಾದ್ರೆ ಸೋರೆಕಾಯಿ ಫಸ್ಟ್ ಹಾಕಿದಾಗ 3/4 ಕುಕ್ಕರಷ್ಟು ಫುಲ್ ಇತ್ತು. ಈಗ 1 ವಿಸಲ್ ಮಾಡ್ಕೊಳ್ತಿದ್ದಂಗೆ ತಳಕೋಗಿ 1/4 ಭಾಗ ಆಗಿದೆ. ಈಗ ಒಂದು ರೌಂಡ್ ಗ್ಯಾಸ್ ಅಂಟಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಇದ್ರ ಜೊತೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಇದು ಪೂರಿ ಮಾಡ್ಕೊಂಡ್ರಂತೂ ಒಳ್ಳೆ ಟೇಸ್ಟ್ ಇರುತ್ತೆ ಈ ಗ್ರೇವಿಗೆ. ಸೋರೆಕಾಯಿ ಗೊಜ್ಜನ್ನ ಇವತ್ತು ಯಾವ ರೀತಿಯಾಗಿ ಮಾಡ್ಕೊಬೋದು ಅಂತೇಳಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೀವು. ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದ ಸೋರೆಕಾಯಿ ಗೊಜ್ಜು ರೆಡಿ ಆಗಿದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇದ್ರ ಜೊತೆಲಿ ಇವತ್ತು ದೋಸೆ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿರೋಂಥ ದೋಸೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ. ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ನು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಅವರೆಲ್ರಿಗೂ ಥ್ಯಾಂಕ್ ಯು.